ವಿದ್ಯಾರ್ಥಿಗಳೇ ಮಾಡ್ರಿ, ಈ ಗಣಿತನ ಮಾಡ್ರಿ. ನಾವು ಹೆಂಗೆ ಮಾಡೋದು ತೋರಿಸ್ತದ. ಅನುಪಾತಗಳನ್ನ ಹೆಂಗೆ ಹಚ್ಚಬೇಕು, ಎಕ್ಸದ ಬೆಲೆ ಕಂಡು ಹಿಡಿಬೇಕಾಗಿದೆ. ಈಗ ನೀವು ನಾ ತಿಳಿಸ್ತು, ನೀವು ನೋಡ್ರಿ. ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡ್ರಿ. ಇದನ್ನ ಅನುಪಾತದಾಗ ಹೆಂಗೆ ಹಚ್ಕೋಬೇಕು ಅನ್ನೋದು ಮೊದಲು ತಿಳ್ಕೊಬೇಕು. ನೀವು ಹೆಂಗೆ ಹಚ್ಕೋಬೇಕು, ಭಿನ್ನ ರಾಶಿ ಬಂದಾಗ ಹೆಂಗೆ ಹಚ್ಕೋಬೇಕು ಅದನ್ನೆಲ್ಲ ನೀವು ತಿಳ್ಕೊರಿ. ನೋಡ್ರಿ, ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ. ನೋಡ್ರಿ, 18 ಅನುಪಾತ ಬಿ ಗೆ ಎಕ್ಸ್ ಬಿದ್ದದ ಸಮಾನುಪಾತ 27 ಅನುಪಾತ 3. ಈಗ ಎಷ್ಟು ಸರಳ ಅದಂದ್ರೆ ಎಕ್ಸ್ ಹೆಂಗೆ ಬರ್ತದಂದ್ರೆ 18 3 54 27 2 54 ಎಕ್ಸದ ಬೆಲೆ 2 ಬಂದ್ಬಿಡ್ತು. ಹೆಂಗಂತಂದ್ರೆ ಬಿ ಈಸ್ ಈಕ್ವಲ್ ಟು ಎ ಗುಂಡ್ಲೆ ಡಿ ಡಿವೈಡೆಡ್ ಬೈ ಬಿ ಇದರ ಜೋಡಿ ಇದು, ಇದರ ಜೋಡಿ ಇದು. ನೋಡಿ, ಇದರ ಜೋಡಿ ಇದು. ಇಲ್ಲಿ ಬಿ ಕೇಳ್ಯಾನ, ಬಿ ಕೆಕ್ಸ್ ಬಿದ್ದಂದ್ರೆ ಸಿಲೆ ಬಾರಿಸ್ಬೇಕು ನೀವು. ನೋಡ್ರಿ, ಎ ಗುಂಡ್ಲೆ ಡಿ ಅಂದ್ರೆ 18 ಗುಂಡ್ಲೆ 3 ಸರಾಸ ಬಾಗಿಲೆ ಯಾವುದು 20. 3 1 3 9 9 1 9 2 ನಾ ಅಡ್ವಾನ್ಸ್ ಹೇಳಿದ್ದಿಲ್ಲ 2 ಬರ್ತದಂತ. ಆನ್ಸರ್ ಇಸ್ ಈಕ್ವಲ್ ಟು 2. ಆನ್ಸರ್ ಇಸ್ ಈಕ್ವಲ್ ಟು 2. ಹಿಂಗೆ ಇದೇ ಸೂತ್ರ ಪ್ರಕಾರ ಮಾಡಬೇಕು. ಓಕೆ, ಎ ಅನುಪಾತ ಬಿ ಸಮಾನುಪಾತ ಸಿ ಅನುಪಾತ ಡಿ. ಕ್ರಮಬದ್ಧವಾಗಿ ಹಚ್ಕೋರಿ. 1 3 ಅನುಪಾತ 1 4 1 4 ಸಮಾನುಪಾತ 4 ಅನುಪಾತ ಎಕ್ಸ್. ಏನದನ್ನ ಹೇಳಿನು. ಈಗ ಸದ್ಯ ಡಿ ಅಂದ್ರೆ ಎಲೆ ಭಾಗಿಸ್ಬೇಕು ನೀವು. ಬಿ ಗುಂಡೆ ಸಿ ಡಿ ಈಸ್ ಈಕ್ವಲ್ ಟು ನೋಡ್ರಿ, ಸರಳ ತೋರ್ಸ್ನ. ಡಿ ಈಸ್ ಈಕ್ವಲ್ ಟು ಸರ್ವಾಸ್ ಬಾಗಿಲೆ ಭಿನ್ನ ರಾಶಿ ಅದ ಅಂದ್ರೆ ಹೆಂಗೆ ಮಾಡ್ಬೇಕು. ಬಿ ಗುಂಡ್ಲೆ ಸಿ ಎಷ್ಟದ, ಇದನ್ನ ಮೊದಲ ಸೂತ್ರ ಬರೀತು, ಆಮೇಲೆ ಮಾಡಕ್ಕಂತ. ಡಿ ಈಸ್ ಈಕ್ವಲ್ ಟು ಬಿ ಗುಂಡ್ಲೆ ಸಿ ಸರ್ವಾಸ್ ಬಾಗಿಲೆ ಡಿ ಗೆ ಎ. ನೋಡಿ, ಇದು ಒಂದೇ. ನೋಡಿ, ಇದರ ಗುಣಾಕಾರ ಡಿ ಎದಿಂದ ಭಾಗಿಸ್ಬೇಕು. ಇವು ಭಿನ್ನ ರಾಶಿ ಇರುವುದರಿಂದ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ. 1 4 ಬಿ ಎಷ್ಟದ 1 4 ಸಿ ಎಷ್ಟದ 4 ಛೇದ 1 ಅಂತ ತಿಳ್ಕೊರಿ. ಇದನ್ನು ಮೊದಲು ಗುಣಾಕಾರ ಮಾಡಿ ಏನು ಮಾಡಬೇಕು. ಏದು ಎಷ್ಟದ 1 3 ಅದ. ನೋಡ್ರಿ, 1 3 ಭಾಗಿಸಿಬಿಡ್ರಿ. ಇಲ್ಲಿ ಭಿನ್ನ ರಾಶಿ ಬಂದಾಗ ಮುಂದೆ ಇಟ್ಟುಬಿಡ್ರಿ. ಈ 4 1 ಭಾಗಿಲೆ 1 3 ಛೇದ ಏನು ಇಲ್ಲಂದ್ರೆ ಏನಿಟ್ಟು 1 ಗುಂಡ್ಲೆ ಮ್ಯಾಲೆ 3 1 3 1 3 ಛೇದ 1. ಆನ್ಸರ್ ಇಸ್ ಈಕ್ವಲ್ ಟು 3. ಎಕ್ಸ್ ಜಾಗದಾಗ ಏನು ಬಂತು 3 ಬಂತು. ಆನ್ಸರ್ ಇಸ್ ಈಕ್ವಲ್ ಟು 3. ನೋಡ್ರಿ, ನಾ ಹೆಂಗೆ ತಿಳಿಸಿ ಹೇಳಿ. ಟ್ರೈ ಮಾಡಿ ನೋಡ್ರಿ, 2 ಉತ್ತರ ಅಷ್ಟೇ ಬರ್ತದೆ. ಡಿ ಈಸ್ ಈಕ್ವಲ್ ಟು
ಬಿ ಗುಂಡ್ಲೆ ಸಿ, ಬಿ ಗುಂಡ್ಲೆ ಸಿ ಅಪೋನ್ ಎ. ಬಿ ಗುಂಡ್ಲೆ ಸಿ ಗುಣಾಕಾರ ಮಾಡಿದ್ರೆ ಏನು ಬಂತು? ಒಂದು ಬಂತು. ಒಂದು ಬಾಗಿಲು ಭಿನ್ನ ರಾಶಿ ಇದ್ದಾಗ ಮುಂದೆ ನೀವು ಹಿಂಗೆ ಚಿನ್ನ ಹಾಕಿ ಭಾಗಾಕಾರ ಮಾಡ್ಕೊಂಡ್ಬಿಡು. ತಳಗೆ ಮಾಡಿದ್ರೆ ಅದು ಗುಣಕವಿಲ್ಲ. ಮತ್ತು ಒಂದನೇ ಒಂದು ಗುಂಡ್ಲೆ 1/3 ಭಾಗಾಕಾರ ಅದಂದ್ರೆ ಮ್ಯಾಲೆ 3 ಆಯ್ತು, ತಳಗೆ 1 ಆಯ್ತು. 1/3 ಎಕ್ಸ್ ಜಾಗದಾಗ 3. ಇಲ್ಲೇ 1/3 ಗುಂಡ್ಲೆ 3, 1/4 ಗುಂಡ್ಲೆ 4 ಇಟ್ಟರೆ 2 ಉತ್ತರ ಅಷ್ಟೇ ಬರ್ತದೆ. ಮಾಡಿ ನೋಡ್ರಿ, ತಾಳೆ ಮಾಡಿ ನೋಡೋದು ತೋರಿಸ್ತು. 1/3 ಇದಕ್ಕೆ ಏನು ಬಂದದ ಉತ್ತರ ನೋಡ್ರಿ. 1/3 ಗುಂಡ್ಲೆ ಎಷ್ಟು ಬಂದದ? 3 ಬಂದದ. ಛೇದ 1 ಬರೋಬ್ಬರಿ. ಆಮೇಲೆ 1/4 1/4 ಗುಂಡ್ಲೆ ಪೂರ್ಣ ಸಂಖ್ಯೆ 4 ಅದ ನೋಡಿ. ಈ 3 ಹೊತ್ತು, ಈ 3 ಹೊತ್ತು, ಈ 4 ಹೊತ್ತು, ಈ 4 ಹೊತ್ತು. 1/1 1/1 1 ಒಂದ್ಲೆ 1 ಬರೋಬ್ಬರಿ 1. ತಾಳೆ ಮಾಡಿ ನೋಡಿದ್ರು ನಿಮ್ಗೆ ಗುರ್ತಾಗಬೇಕು ನೋಡಿ. ಹೆಂಗೆ ನಾವು ಗಣಿತಗಳನ್ನು ತಿಳ್ಕೋಬೇಕು. ಭಿನ್ನ ರಾಶಿ ಬಂದಾಗ ಹೆಂಗೆ ಮಾಡಬೇಕು, ಇಲ್ಲೆಲ್ಲ ಏನು ಮಾಡಬೇಕು? ಪೂರ್ಣ ಸಂಖ್ಯೆ ಬಂದಾಗ, ಭಿನ್ನ ರಾಶಿ ಬಂದಾಗ ನೀವು ಹಿಂಗೆಲ್ಲ ತಿಳ್ಕೊಂಡು ಮಾಡಿದ್ರೆ ಯಾವುದೇ ಲೆಕ್ಕಲ್ಲಿ ಭಿನ್ನ ರಾಶಿ ಬಂದಾಗ ಮೊದಲು ಗುಣಾಕಾರ ಮಾಡ್ಕೊರಿ ಭಿನ್ನ ರಾಶಿ, ಆಮೇಲೆ ಭಾಗಾಕಾರ ಮಾಡು. ಯಾಕಂದ್ರೆ ಇದು ಭಾಗಾಕಾರ. ಎ ಬರೋಬ್ಬರಿ ಎಷ್ಟು? 1/3 ನೋಡಿ. ನಾ ಸರಳ ರೀತಿ ಒಳಗೆ ತೋರಿಸಿದ್ ನಾ ಇದನ್ನು. ಚೆನ್ನಾಗಿ ನೋಡ್ಕೊರಿ, ಚೆನ್ನಾಗಿ ಬಿಡಿಸ್ರಿ. ಇಂಥ ಗಣಿತಗಳು ಬಂದವ್ರು ಮಾಡಿ ಎಕ್ಸ್ಪರ್ಟ್ ಆಗಿಬಿಡ್ತೀರಿ ನೀವು.